ಶಿವ ಮೃತ್ಯುವಿನ ದೇವರು. ಅಂಥ ಮೃತ್ಯುವಿನಲ್ಲೇ ಹುಟ್ಟಿನ ಮೂಲ ಇರೋದು. ಜೀವನ ಚಕ್ರಕ್ಕೆ ಅಡ್ಡಿ ಮಾಡೋದಕ್ಕೆ ಹೋಗ್ಬೇಡಿ ಪಿತಾಶ್ರೀ. ಹಾಗೇನಾದ್ರೂ ಒಂದ್ ವೇಳೆ ನಾನ್ ಹೇಳ್ತಿರೋದು ಸುಳ್ಳು ಅನ್ಸಿದ್ರೆ ಈ ತುಂಬಿರೋ ಸಭೆಯಲ್ಲಿ ನೀವು ಯಾರನ್ನ ಬೇಕಾದ್ರೂ ಕೇಳಿ ಪಿತಾಶ್ರೀ, ಕೇಳಿ. ಇಂಥ ಕಷ್ಟದ ಸಮಯದಲ್ಲಿ ವಿವೇಕವಂತರು ಮೌನವಾಗಿರೋದು ಅಪರಾಧ. ಅರ್ಥ ಮಾಡಿಸಿ ನನ್ನ ಪಿತಾಶ್ರೀಗೆ. ಶಿವ ಇಲ್ಲದೆ ಯಾವ ಯಜ್ಞ ಕೂಡ ಪೂರ್ತಿ ಆಗೋದಿಲ್ಲ ಅಂತ ಅವ್ರಿಗೆ ತಿಳಿಸಿ ಹೇಳಿ. ಅರ್ಥ ಮಾಡಿಸಿ ಅವ್ರಿಗೆ. ದೇವರಾಜ ಇಂದ್ರ, ನೀವಾದ್ರೂ ಪಿತಾಶ್ರೀಗೆ ಹೇಳಿ, ಶಿವನಿಗೆ ಅವಮಾನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಅವ್ರಿಗೆ. ದೇವಿ, ಇದು ಸತ್ಯನೇ. ಮಹಾದೇವ ಇಲ್ಲದೆ ಯಾವ ಯಾಗನೂ ಪೂರ್ತಿಯಾಗೋದಿಲ್ಲ. ಆದ್ರೆ ಯಾವುದೇ ಸಭೆ ಅಥವಾ ಸಮಾರಂಭಕ್ಕೆ ಯಾರನ್ನ ಆಮಂತ್ರಿಸಬೇಕು ಮತ್ತೆ ಯಾರನ್ನ ಕರಿಬಾರ್ದು, ಇದು ವೈಯಕ್ತಿಕ ದೇವಿ. ಇದರಲ್ಲಿ ನಾವು ಹಸ್ತಕ್ಷೇಪ ಮಾಡೋದು ಸರಿಯಲ್ಲ. ಇದರ ಬಗ್ಗೆ ನಾವು ಪ್ರಜಾಪತಿಗೆ ಒತ್ತಾಯ ಮಾಡೋದಿಕ್ಕಾಗಲ್ಲ. ಸತ್ಯ ನೀವ್ ಹೇಳಿದ್ದಕ್ಕಿಂತ ಬೇರೆನೇ ಇದೆ. ಸತ್ಯ ಏನು ಅಂದ್ರೆ, ನನ್ನ ಪಿತಾಶ್ರೀಯ ಎದುರು ಸತ್ಯವನ್ನ ಮಾತಾಡೋದಕ್ಕೆ ನಿಮ್ಮಲ್ಲಿ ಧೈರ್ಯನೇ ಇಲ್ಲ. ಹೇಳಿ ನೀವು. ಈ ಸಂಪೂರ್ಣ ಸಭೆಯಲ್ಲಿ ಸೇರಿರೋ ಎಲ್ಲಾ ಮಹಾನುಭಾವರ ಹತ್ರ ನಾನು ಕೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಧೈರ್ಯ ಇದೆಯಾ ನನ್ನ ಪಿತಾಶ್ರೀಗೆ ಶಿವನ ಮಹತ್ವ ಏನು ಅಂತ ತಿಳಿಸೋದಕ್ಕೆ? ಶಿವ ಯಾರು, ಅವರ ಬೆಲೆ ಏನು ಅಂತ? ನನ್ನ ಪಿತಾಶ್ರೀಗೆ ಏನ್ ಅನ್ನಿಸ್ತಿದೆ ಅಂದ್ರೆ, ನಾನು ಏನೆಲ್ಲ ಹೇಳ್ತಿದ್ದೀನೋ ನನ್ನ ಸ್ವಾರ್ಥಕ್ಕೆ ಹೇಳ್ತಿದ್ದೀನಿ ಅಂತ, ಶಿವನ ಸ್ಥಾನಕ್ಕೋಸ್ಕರ ಹೇಳ್ತಿದ್ದೀನಿ ಅನ್ಕೋತಿದ್ದಾರೆ. ಆದ್ರೆ ಇಲ್ಲ ಪಿತಾಶ್ರೀ, ನಾನು ಈ ಯಜ್ಞದ ಸಫಲತೆ ಮತ್ತೆ ನಿಮ್ ಹಿತಕ್ಕೋಸ್ಕರ ಹೇಳ್ತಿದ್ದೀನಿ. ನಿಮ್ಮ ಈ ಐತಿಹಾಸಿಕ ಯಜ್ಞ ಸಫಲ ಆಗೋದು ಶಿವನಿಗೆ ಇಲ್ಲಿ ಸ್ಥಾನ ಸಿಕ್ಕಾಗ ಮಾತ್ರ. ಇಂಥ ಜ್ಞಾನವಂತ, ವಿವೇಕವಂತ, ಶಕ್ತಿವಂತ ದೇವರು ಈ ರೀತಿ ಸುಮ್ಮನಿರ್ತಾರೆ ಅಂತ ನಾನಂತೂ ಕಲ್ಪನೆನೂ ಮಾಡಿರಲಿಲ್ಲ. ಇದನ್ನ ನಾನು ಏನಂತ ತಿಳ್ಕೊಳ್ಳಿ? ನೀವೆಲ್ಲರೂ ಶಿವದ್ರೋಹಿಗಳೇನಾ? ಪ್ರಜಾಪತಿ ದಕ್ಷನ ಅಹಂಕಾರ ಎಲ್ಲೇ ಮೀರ್ಬಿಟ್ಟಿತ್ತು. ಅವನು ತನ್ನ ಅಳಿಯನಿಗೆ ಅವಮಾನ ಮಾಡೋದಲ್ದೆ ಅವನ ಮಗಳಿಗೂ ಕೂಡ ಅವಮಾನ ಮಾಡ್ತಿದ್ದ. ನಾರಾಯಣ ಮತ್ತೆ ಬ್ರಹ್ಮನಿಂದ ಇದನ್ನ ನೋಡೋದಕ್ಕಾಗ್ಲಿಲ್ಲ. ಅದಕ್ಕೆ ಅವರಿಬ್ರು ಕೂಡ ಪ್ರಜಾಪತಿ ದಕ್ಷನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರು. ಸತ್ಯಕ್ಕೆ ಸ್ಪಂದಿಸುವಂತ ಗುಣ ಸತ್ತು ಹೋಗಿದೆ ನಿಮ್ಮಲ್ಲಿ.
ಸತಿ ಹೇಳ್ತಾ ಇರೋದು ಸತ್ಯವಾದ ಮಾತು ಪ್ರಜಾಪತಿ. ದಕ್ಷ, ಶಿವ ಸ್ವಯಂ ಒಂದು ಯಜ್ಞ, ಯಜ್ಞ ದೈವದಲ್ಲಿ ಶ್ರೇಷ್ಠ ಕೂಡ. ಅವರೇ ಯಜ್ಞದ ಅಂಗ, ಅವರೇ ಅಂಶ, ಸಂವಿಧಾನ ಕೂಡ, ಭವಿಷ್ಯ ಕೂಡ. ಯಜ್ಞ ಮಾಡೋ ಶ್ರೇಷ್ಠ ಬ್ರಾಹ್ಮಣನೂ ಅವರೇ, ಯಜ್ಞ ಮಾಡಿಸೋ ಯಜಮಾನನೂ ಅವರೇ, ದಕ್ಷಿಣೆನೂ ಅವರೇ, ಪ್ರಸಾದನೂ ಅವರೇ. ಇಂಥ ಸರ್ವತ್ರ ಪೂಜಕ ಇಲ್ಲದೆ ಈ ಯಜ್ಞ ಪೂರ್ತಿ ಆಗೋದಿಲ್ಲ ದಕ್ಷ. ಅದಕ್ಕೋಸ್ಕರ ನಿನ್ನ ಅಹಂಕಾರ ಬಿಡು ದಕ್ಷ. ಶಿವನ ಆಹ್ವಾನ ಮಾಡು, ಇದೇ ಸರಿಯಾದ ನಿರ್ಧಾರ. ನಾನು ಪ್ರಜಾಪತಿ ದಕ್ಷ ನಾರಾಯಣ. ನನ್ನ ಜನ್ಮನೇ ಧರ್ಮದ ರಕ್ಷಣೆ ಮತ್ತು ಸಂಚಾಲನೆಗೆ ಆಗಿರೋದು. ನನಗೆ ಗೊತ್ತಿದೆ ಧರ್ಮ ಏನು ಮತ್ತೆ ಧರ್ಮದ ರಕ್ಷಣೆ ಹೇಗೆ ಮಾಡಬೇಕು ಅಂತ. ನಾನು ಏನೇ ಮಾಡಿದ್ರೂ ಸರಿಯಾಗಿ ಮಾಡಿದ್ದೀನಿ ಮತ್ತು ಇದೇ ನನ್ನ ನಿರ್ಧಾರ. ದಕ್ಷ, ಈಗ ಹೇಳು, ನೀನು ಕೇವಲ ಶಿವ ಅಲ್ಲ, ಜೊತೆಗೆ ನಾರಾಯಣ ಮತ್ತೆ ನನ್ನನ್ನು ಅವಮಾನ ಮಾಡ್ತಾ ಇದ್ಯಾ? ಯಾವತ್ತೂ ಇಲ್ಲ ಪಿತಾಶ್ರೀ. ನಿಮ್ಮ ಬಗ್ಗೆ ಯಾವತ್ತೂ ನನ್ನ ಹೃದಯದಲ್ಲಿ ಗೌರವನೇ ಇದೆ. ಮತ್ತೆ ನಾರಾಯಣನ ನಾನು ಪೂಜೆ ಮಾಡ್ತೀನಿ. ನಿಮ್ಮಿಬ್ಬರಿಗೆ ನಾನು ಹೇಗೆ ಅವಮಾನ ಮಾಡೋಕ್ ಸಾಧ್ಯ? ಮತ್ತೆ ಯಾರ ಬಗ್ಗೆ ನನ್ನ ಹೃದಯದಲ್ಲಿ ಗೌರವನೇ ಇಲ್ವೋ ಅಂಥವರಿಗೆ ಗೌರವನ ನಾನು ಬಲವಂತದಿಂದ ಕೊಡೋಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ತಿಳ್ಕೊ ದಕ್ಷ, ಮಹಾದೇವ ಇಲ್ಲದೆ ಇದ್ರೆ ಈ ಯಜ್ಞನೂ ಇರೋದಿಲ್ಲ. ಸರಿಯಾಗಿ ಯೋಚನೆ ಮಾಡು. ಈ ಯಜ್ಞದ ನಂತರ ಈ ನಿಯಮನೂ ಬದಲಾಗುತ್ತೆ. ಪ್ರತಿ ಯಜ್ಞ ಶಿವ ಇಲ್ಲದೇನೆ ನಡೆಯುತ್ತೆ. ಆಮೇಲೆ ತ್ರಿಮೂರ್ತಿಗಳು ಇಬ್ಬರಾಗ್ತಾರೆ, ನಾರಾಯಣ ಮತ್ತೆ ಬ್ರಹ್ಮದೇವ. ದಕ್ಷ, ಈ ಕಲ್ಪನೆನೂ ಮಾಡಬೇಡ. ನಾವು ತ್ರಿಮೂರ್ತಿಗಳು ಒಬ್ರು ಇನ್ನೊಬ್ಬರ ಅವಿಭಾಜ್ಯ ಅಂಗ. ನಿನ್ನ ಬಯಕೆಯಿಂದ ನಾವು ಬೇರಾಗೋದಿಲ್ಲ. ನನಗೆ ಗೊತ್ತಿದೆ ನಿಮ್ಮ ಮನಸ್ಸಲ್ಲಿ ಆ ಕಪಾಲಿಕನ ಬಗ್ಗೆ ಮಧುರ ಭಾವನೆ ಇದೆ. ಯಾಕಿರಲ್ಲ ಹೇಳಿ? ಅವನು ನಿಮಗೆ ಯಾವುದೇ ಆಘಾತನೂ ಮಾಡಿಲ್ಲ ಮತ್ತೆ ಯಾವುದೇ ಅವಮಾನನೂ ಮಾಡಿಲ್ಲ. ಅವನ ಕೆಟ್ಟ ಯೋಚನೆ ನೋವು ಕೊಟ್ಟಿರೋದು ನನಗೆ ತಾನೆ. ನನ್ನ ಪಿತಾಶ್ರೀಯ ತಲೆ ಕತ್ತರಿಸಿದ್ದ ಅವನು. ನನ್ನ ಮಗಳ ಸ್ವಯಂವರಕ್ಕೆ ಬಂದು ತನ್ನ ಮಾಯೆಯಿಂದ ವರಮಾಲೆ ಹಾಕಿಸ್ಕೊಂಡ ಅವನು. ಅಪರಾಧದ ಕೆಲಸನೇ ಯಾವತ್ತೂ ಮಾಡಿರೋದು ಅವನು. ಆಗ ನಿಮ್ಮಲ್ಲಿ ಯಾರು ಅವನಿಗೆ ಅರ್ಥನೇ ಮಾಡಿಸ್ಲಿಲ್ಲ. ಒಬ್ಬ ಅಪ್ಪನ ಇಚ್ಛೆಯ ವಿರುದ್ಧವಾಗಿ ಒಬ್ಬ ಪ್ರಜಾಪತಿಯ ಮರ್ಯಾದೆ ಹೋಗೋ ಹಾಗೆ ನಡ್ಕೊಳ್ಳೋದು ಸರಿಯಾಗಿತ್ತ? ಶಿವ ಯಾವ ಮಾಯೇನೂ ಮಾಡಿರ್ಲಿಲ್ಲ ಪಿತಾಶ್ರೀ. ಅದು ನನ್ನ ಇಚ್ಛೆ ಆಗಿತ್ತು. ಸ್ವಯಂವರಕ್ಕೂ ಮೊದಲೇ ನಾನು ಅವರನ್ನ ಪತಿ ಅಂತ ಒಪ್ಕೊಂಡಾಗಿತ್ತು. ಅವರು ಸ್ವಯಂವರಕ್ಕೆ ನಾನ್ ಕರೆದಿದ್ದೆ ಅಂತ ಬಂದಿದ್ರು. ಅವರ ಅಹಂಕಾರದಿಂದಾಗ್ಲಿ ಅಥವಾ ಅವರ ಆಸೆಯಿಂದಾಗ್ಲಿ ಅಲ್ಲ. ಇದು ಸುಳ್ಳು. ಸತ್ಯ ಏನು ಅಂದ್ರೆ ಅವನು ನಿನ್ನನ್ನ ನನ್ನಿಂದ ದೂರ ಮಾಡಿದ್ದಾನೆ. ನನ್ನಿಂದ ದೂರ ಮಾಡಿ ಸೇಡ್ ತೀರಿಸ್ಕೊಂಡ ಅವನು. ನನ್ನ ಹೇಡಿ, ನಿರ್ಬಲ, ಅಸಹಾಯಕ ಅನ್ನಿಸ್ಲಿ ಅಂತಾನೆ ನಿನ್ನ ಮದುವೆ ಆಗಿರೋದು ಅವನು.
ಇದಕ್ಕೋಸ್ಕರ ಅವನನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ. ದಕ್ಷ, ನೀನು ಸ್ವತಃ ನಿನ್ನ ಅಂತ್ಯಕ್ಕೆ ನಾಂದಿ ಹಾಡ್ತಾ ಇದ್ದೀಯಾ. ನೆನ್ಪಿಟ್ಕೋ, ನೀನು ಶಿವದ್ರೋಹಿಯಾಗಿ ಶಾಂತಿಯಿಂದ ಇರೋದಿಕ್ಕೆ ಆಗೋದಿಲ್ಲ. ಶಿವನ ಕ್ರೋಧಾಗ್ನಿ ನಿನ್ನನ್ನ ಸರ್ವನಾಶ ಮಾಡಿಬಿಡುತ್ತೆ. ಪಿತಾಶ್ರೀ ನನ್ನ ತಲೆನೇ ಕತ್ತರಿಸಿ ಹೋಗ್ಲಿ ಬೇಕಿದ್ರೆ, ಆದ್ರೆ ನಿಮಗಾದ ಅವಮಾನನ ನಾನು ಯಾವತ್ತೂ ಮರೆಯೋದಿಲ್ಲ. ಹಾಗಂತ ನನ್ನ ಅವಮಾನನೂ ಮರೆಯೋದಿಲ್ಲ. ಶಿವನ ಎದುರಿಗೆ ನಾನು ತಲೆ ತಗ್ಸೋದಿಲ್ಲ ತಲೆನ. ಅಲ್ಲದೆ ನಾನು ಅವನಿಗೆ ಗೌರವವನ್ನು ಕೊಡೋದಿಲ್ಲ, ಅಲ್ಲದೆ ಅವನಿಗೆ ಆಮಂತ್ರಣನೂ ಕೊಡೋದಿಲ್ಲ. ಎಲ್ಲಿ ಈಶ್ವರನ ನಿಂದನೆ ಆಗುತ್ತೋ, ಅಧರ್ಮದ ಮಾತಾಡ್ತಾರೋ, ಅಹಂಕಾರದ ಆಚರಣೆಗಳು ನಡೆಯುತ್ತೋ, ಅಂಥ ಜಾಗದಲ್ಲಿರೋದು ಪಾಪದಲ್ಲಿ ಭಾಗಿಯಾದ ಹಾಗೆ. ಅದಕ್ಕೋಸ್ಕರ ನಾನು ನಿನ್ನ ಸಭೆನ ತೊರೆದು ಹೋಗ್ತಾ ಇದ್ದೀನಿ ದಕ್ಷ. ಆದ್ರೆ ನೀವೊಂದು ವಿಷಯ ಮರೀತಿದ್ದೀರಿ ನಾರಾಯಣ. ನೀವು ನನ್ನ ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ. ನಾನು ನಿನ್ನ ಯಜ್ಞದ ರಕ್ಷಣೆಗೆ ಮಾತು ಕೊಟ್ಟಿದ್ದು ದಕ್ಷ. ಯಜ್ಞ ಬಿಟ್ಟು ನೀವು ಹೋಗೋಕ್ ಸಾಧ್ಯ ಇಲ್ಲ. ನಾನು ಯಜ್ಞ ಬಿಟ್ಟು ಹೋಗ್ತಾ ಇಲ್ಲ ದಕ್ಷ. ಶಿವ ಮತ್ತು ಆದಿಶಕ್ತಿಯ ಅವಮಾನ ಆಗ್ತಿರೋ ಜಾಗನ ಬಿಟ್ಟು ಹೋಗ್ತಾ ಇದ್ದೀನಿ. ಅವರ ಅವಮಾನದ ಸಾಕ್ಷಿಯಾಗಿ ನಾನು ಇಲ್ಲಿರೋದಿಲ್ಲ ದಕ್ಷ. ಯಜ್ಞಕ್ಕೇನಾದ್ರೂ ತೊಂದರೆ ಆದ್ರೆ ನಾನು ನನ್ನ ಮಾತನ್ನ ಖಂಡಿತ ಪಾಲಿಸ್ತೀನಿ. ನಾರಾಯಣ ವಿವರಿಸಿ ಹೇಳಿದ ಮೇಲೂ ಕೂಡ ಪ್ರಜಾಪತಿ ದಕ್ಷ ತನ್ನ ಅಹಂಕಾರದಲ್ಲಿ ಶಿವನ ಅವಮಾನ ಮುಂದುವರಿಸ್ದ. ತನ್ನ ಅಪ್ಪನ ಈ ಅಹಂಕಾರ ನೋಡಿದ್ಮೇಲೆ ಸತಿ ಏನ್ ಮಾಡಿದ್ಲು? ಸತಿಯ ಎಲ್ಲ ಪ್ರಯತ್ನಗಳ ನಂತರನೂ ಪ್ರಜಾಪತಿ ದಕ್ಷ ತಿಳ್ಕೊಳ್ದೇ ಇದ್ದಾಗ ಕೊನೆಯಲ್ಲಿ ಸತಿ ತಗೊಂಡ ನಿರ್ಣಯ ಎಂಥದ್ದಂದ್ರೆ, ಅದರಿಂದಾಗಿ ಇಡೀ ಜಗತ್ತು ಇವತ್ತಿಗೂ ಶಿವ ಮತ್ತೆ ಸತಿಯ ಕಥೆಯನ್ನ ಮರ್ತಿಲ್ಲ. ಎಂಥ ನಿರ್ಣಯ ಗೆಳತಿ? ಎಲ್ಲಿ ಶಿವ ಇರೋದಿಲ್ವೋ, ನಾರಾಯಣ ಇರೋದಿಲ್ವೋ, ಅಲ್ಲಿ ನಾನು ಇರೋದಿಕ್ಕೆ ಸಾಧ್ಯ ಇಲ್ಲ. ಹೋಗೋದಿಕ್ಕೂ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ. ಪುತ್ರ ದಕ್ಷ, ನಿನ್ನ ಅಂತ್ಯ ಖಂಡಿತ. ನಾರಾಯಣ ನಾರಾಯಣ, ನಿಮ್ಮ ಯಜ್ಞಕ್ಕೆ ಬಹಿಷ್ಕಾರ ಹಾಕಿ ನಾರಾಯಣ ಮತ್ತೆ ಪಿತಾಶ್ರೀ ಹೋಗಾಯ್ತಲ್ವಾ? ಈಗೇನ್ ಮಾಡ್ತೀರಾ ಸಹೋದರ? ಯಾವಾಗ ಸ್ವಂತ ಮಗಳೇ ಶತ್ರು ಆಗ್ತಾಳೋ ಆಗ ಇನ್ನೇನಾಗೋದಕ್ಕೆ ಸಾಧ್ಯ ದೇವಋಷಿ? ನೀನೊಂದು ಮರೀಚಿಕೆ ಇದ್ದ ಹಾಗೆ. ನನ್ನ ಎಲ್ಲ ಮಕ್ಕಳಿಗಿಂತ ನೀನು ಹುಟ್ಟಿದಾಗ ನಾನು ಬಹಳ ಸಂಭ್ರಮ ಪಟ್ಟಿದ್ದೆ. ಆದ್ರೆ ಈಗ ಅನ್ನಿಸ್ತಾ ಇದೆ ನೀನೇ ನನ್ನ ಎಲ್ಲ ದುಃಖಕ್ಕೂ ಕಾರಣ ಆಗಿದ್ದೀಯ. ನೀನು ಹುಟ್ಟದೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು, ಅಥವಾ ಹುಟ್ಟಿದ ಕೂಡ್ಲೆ ನಿಮ್ಮ ವಾಕ್ಯನ ಪೂರ್ತಿ ಮಾಡಿ ಪಿತಾಶ್ರೀ. ನೀನ್ ನನ್ನ ಪಾಲಿಗೆ ಆ ದಿನನೇ ಸತ್ತು ಹೋಗಿದ್ದೆ. ಯಾವತ್ತು ನಾನು ಹೇಳಿದ್ರು ಕೇಳ್ದೇನೆ ಆ ಶಿವನ ಕೈ ಹಿಡ್ಕೊಂಡು ನನ್ನನ್ನು ಬಿಟ್ಟು ಹೊರಟು ಹೋದೆ. ಹಾಗಿದ್ರು ನೀನಿವತ್ತು ಮತ್ತೆ ಯಾಕೆ ಬಂದಿದ್ದೀಯಾ? ಯಾವ ಉದ್ದೇಶದಿಂದ ಬಂದಿದ್ದೀಯಾ? ನಾನು ಹೇಳ ನೀನು ಯಾಕೆ ಬಂದಿದ್ದೀಯಾ ಅಂತ. ನನ್ನ ಯಜ್ಞದಲ್ಲಿ ವಿಘ್ನ ಉಂಟು ಮಾಡಿ ಶಿವನ ಆಸೆ ಪೂರ್ತಿ ಮಾಡೋಕೆ ಅಂತ ಬಂದಿದ್ದೀಯಾ?
ಮತ್ತೆ ನೋಡು, ನೀನು ಶಿವನ ಆಸೆನ ಪೂರ್ತಿನೂ ಮಾಡಿಬಿಟ್ಟೆ. ನಿನ್ನಿಂದಾಗಿ ಕೋಪ ಮಾಡಿಕೊಂಡು ನನ್ನ ಆರಾಧ್ಯ ನಾರಾಯಣ ಮತ್ತೆ ಪಿತಾಶ್ರೀ ಹೊರಟೆ ಹೋದ್ರು. ನೀನ್ ಯಾಕಿಲ್ಲೇ ನಿಂತಿದ್ದೀಯ? ನಿನ್ನ ಉದ್ದೇಶ ಪೂರ್ತಿ ಆಯ್ತಲ್ಲ, ಹೊರಟು ಹೋಗು ಇಲ್ಲಿಂದ. ಆದ್ರೆ ನಾನು ಹೋಗ್ಬೇಕು ಅಂದ್ರೂ ಹೇಗ್ ಹೋಗ್ಲಿ ಪಿತಾಶ್ರೀ? ಶಿವನಿಗೆ ನಾನು ಏನಂತ ಹೇಳಿ? ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಹೇಗ್ ನೋಡ್ಲಿ? ತವ್ರ ಮನೇಲಿ ಅವ್ರಿಗೆ ಅವಮಾನ ಆಗಿದ್ದು ಗೊತ್ತಾಗಿ ಕೂಡ ನೀನ್ ಹೇಗ್ ಜೀವಂತವಾಗಿದ್ಯಾ ಅಂತ ಅವ್ರು ಕೇಳಿದ್ರೆ ನಾನು ಏನ್ ಹೇಳಿ? ಇಲ್ಲ ಪಿತಾಶ್ರೀ, ಇಲ್ಲ. ಈ ಶರೀರದೊಂದಿಗೆ ನಾನು ಖಂಡಿತ ನನ್ನ ಶಿವನ ಎದುರು ಹೋಗೋದಿಲ್ಲ. ಶಿವನ ಅವಮಾನ ನೋಡ್ದಂತ ಸತಿ ನಾಶ ಆಗ್ಲೇಬೇಕು. ಪಿತಾಶ್ರೀ, ಇಲ್ಲಿವರೆಗೂ ನಾನು ನಿಮ್ಮ ಪಾಲಿಗೆ ಮಾನಸಿಕವಾಗಿ ಮಾತ್ರ ಸತ್ತು ಹೋಗಿದ್ದೆ. ಆದ್ರೆ ಇವತ್ತು ನನ್ನ ಶಾರೀರಿಕ ಅಂದ್ರೆ ದೈಹಿಕವಾಗಿ ನನ್ನ ಸಾವು ಸಂಭವಿಸುತ್ತೆ. ನಾನು ಇವತ್ತು ಇಲ್ಲೇ ಇದೇ ಕ್ಷಣ ನನ್ನ ಪ್ರಾಣ ಕಳ್ಕೊತೀನಿ, ಅದು ಇದೇ ಯಜ್ಞಕುಂಡದಲ್ಲೇ. ಬೇಡ ಮಾತೆ. ನಿಲ್ಲು ನಂದಿ, ನಿಲ್ಲು ನಂದಿ. ನಿನಗೆ ಶಿವನ ಮೇಲಾಣೆ, ನನ್ನ ಹತ್ರ ಬರಬೇಡ. ಇಂಥ ಅನರ್ಥ ಮಾಡಬೇಡಿ ಮಾತೆ. ನೀವ್ ಹೀಗ್ ಮಾಡಬೇಡಿ ಮಾತೆ. ಕೈಲಾಸಕ್ಕೆ ಹೋಗೋಣ ಬನ್ನಿ ಮಾತೆ, ದಯವಿಟ್ಟು ಬನ್ನಿ. ನನಗ್ ಮಾತ್ರ ಅವಮಾನ ಆಗಿದ್ದಿದ್ರೆ ನಾನು ಸಹಿಸ್ಕೊಳ್ತಾ ಇದ್ದೆ. ಆದ್ರೆ ಒಬ್ಬ ಸ್ತ್ರೀ ಎದುರಿಗೆ ಅವಳ ಪತಿಗೆ ಅವಮಾನ ಆಗೋದು ಬಹಳ ದೊಡ್ಡ ಘಟನೆ. ಸಹಿಸ್ಕೊಳ್ಳೋದಕ್ಕೂ ಆಗಲ್ಲ ನನಗೆ. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಈ ಜನ್ಮದಲ್ಲಿ ದಕ್ಷನ ಮಗಳು ದಾಕ್ಷಾಯಿಣಿಯಾಗೇ ಇರ್ತೀನಿ. ಯಾಕಂದ್ರೆ ಶಿವನಿಗೆ ಅವಮಾನ ಆಗೋದನ್ನ ನೋಡಿದ್ದೀನಿ. ಈಗ ನಾನು ಜೀವಂತವಾಗಿದ್ರೆ ನನ್ನ ಜೀವನ ಒಬ್ಬ ಸುಮಂಗಲಿಯ ಮರ್ಯಾದೆಗೆ ವಿರುದ್ಧವಾಗಿರುತ್ತೆ. ಅದಕ್ಕೆ ಈ ಶರೀರ ನಾಶ ಆಗೋದೇ ಇದಕ್ಕೆ ತಕ್ಕ ಪರಿಹಾರ. ಮಗಳೇ, ಕೂತ್ಕೊಳ್ಳಿ. ನಾವು ಯಜ್ಞ ಮಾಡ್ತಾ ಇದ್ದೀವಿ. ಮತ್ತೆ ಯಜ್ಞ ಪೂರ್ತಿ ಆಗೋ ತನಕ ಕೂತಲ್ಲಿಂದ ಏಳೋ ಹಾಗಿಲ್ಲ. ಸ್ವಾಮಿ, ಬೇಡ ಮಾತೆ, ಈ ಅನವಶ್ಯಕ ನಿರ್ಧಾರ ತಗೋಬೇಡಿ. ಅನಾವಶ್ಯಕ ಏನು ಅಂದ್ರೆ ಮಹಾದೇವ ಬೇಡ ಅಂದ್ರೂ ಕೇಳ್ದೆ ನಾನು ಇಲ್ಲಿಗೆ ಬಂದಿದ್ದು. ಈಗ ನಾನೇನ್ ಮಾಡೋದಕ್ಕೆ ಹೊರಟಿದ್ದೀನೋ ಅದು ಅವಶ್ಯಕ. ಅದೇ ಅವಶ್ಯಕ. ಅಗ್ನಿದೇವ ಪ್ರತ್ಯಕ್ಷ ಆಗಿ ಈಗಲೇ ನನ್ನನ್ನ ಸುಟ್ಟು ಭಸ್ಮ ಮಾಡ್ಬಿಡಿ.
ಅಗ್ನಿದೇವ, ಕೇಳಿಸ್ತಿಲ್ವಾ ನಿಮ್ಗೆ? ನಾನು ನಿಮ್ಮ ಆವಾಹನೆ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಭಾವ ಮತ್ತೆ ಸ್ವರೂಪದಲ್ಲಿ ಬಂದು ನನ್ನನ್ನ ಭಸ್ಮ ಮಾಡಿ. ಇಲ್ಲದೆ ಇದ್ರೆ ನನ್ನ ಶಾಪಕ್ಕೆ ಗುರಿಯಾಗೋದಕ್ಕೆ ತಯಾರ.